ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ. ವೀರೇಶ್ ದಾನಿ, ಬಹಳ ವರ್ಷಗಳಿಂದ ನಿಮ್ಗೆ ಗೊತ್ತು ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಅವರ ಹವಾ ಏನು ಅಂತ. ಅವರೀಗ ನಿಧನರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಕಾರ್ತಿಕ್, ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕ ಹಾಗೂ ಲಿಂಗಾಯತ ಸಮುದಾಯದ ಅತ್ಯಂತ ಹಿರಿಯ ನಾಯಕರು ಮತ್ತು ವೀರಶೈವ ಮಹಾಸಭಾದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಸಮಾಜದ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಧೀಮಂತ ನಾಯಕ, ಅದರಲ್ಲೂ ವಿಶೇಷವಾಗಿ ಶಾಮನೂರು ದಣಿ ಅಂತಾನೆ ಹೆಸರುವಾಸಿಯಾಗಿದ್ದಂತ ಶಾಮನೂರು ಶಿವಶಂಕರಪ್ಪನವರು ನಿಧನ ಹೊಂದಿರುವಂತದ್ದು. ಅವರು ಕಳೆದ ಕೆಲ ತಿಂಗಳುಗಳಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅವರಿಗೆ ಅಲ್ಲೇ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಅವರು ಇತ್ತೀಚೆಗಷ್ಟೇ ಸಾಕಷ್ಟು ತೀವ್ರ ಅಸ್ವಸ್ಥಗೊಂಡಿರೋ ಹಿನ್ನೆಲೆಯಲ್ಲಿ ಅವರಿಗೆ ವೆಂಟಿಲೇಟರ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆದ್ರೆ ಚಿಕಿತ್ಸೆ ಫಲಕಾರಿ ಆಗ್ಲಾರದೆ ಇವತ್ತು ಅವರ ಅಪಾರ ಅಭಿಮಾನಿಗಳು ಹಾಗೂ ಸಾಕಷ್ಟು ಕುಟುಂಬಸ್ಥರನ್ನ ತೊರೆದು ಇವತ್ತು ನಿಧನ ಹೊಂದಿರುವಂತದ್ದು ಸಾಕಷ್ಟು ನೋವಿನ ಸಂಗತಿ ಅಂತ ಹೇಳ್ಬೋದು. ಕಾರ್ತಿಕ್, ಓಕೆ, ಬಹಳ ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ರು ಅಂತ ತಿಳಿದು ಬರ್ತಾ ಇದೆ. ಏನಾಗಿತ್ತು ಅಂತ? ಕಾರ್ತಿಕ್, ಶಾಮನೂರು ಶಿವಶಂಕರಪ್ಪನವರು ಅತ್ಯಂತ ಹಿರಿಯರು ಮತ್ತು ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಯಾಕಂತಂದ್ರೆ ಅವರು ಸಾಕಷ್ಟು ಗಟ್ಟಿಮುಟ್ಟಾಗಿದ್ರು ಸಹ ಇಷ್ಟೊಂದು ವರ್ಷಗಳ ಕಾಲ ಸಕ್ರಿಯ ರಾಜಕಾರಣದಲ್ಲಿ ಭಾಗಿಯಾದಂತವರು. ಹೀಗಾಗಿ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತ ಸಂದರ್ಭದಲ್ಲಿ ಅವ್ರನ್ನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ರಾಜ್ಯ ಕಾಂಗ್ರೆಸ್ನ ಹಲವು ನಾಯಕರುಗಳು ಎಲ್ಲರೂ ಸಹ ಭೇಟಿಯಾಗಿ ಅವರ ಆರೋಗ್ಯವನ್ನು ಸಹ ವಿಚಾರಿಸಿ ಶಾಮನೂರು ಶಿವಶಂಕರಪ್ಪನವರು ಇನ್ನಷ್ಟು ದಿನಗಳ ಕಾಲ ಬದುಕ್ತಾರೆ ಅನ್ನೋ ಒಂದು ಆಶೆಯನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಅವರು ವಯೋಸಹಜ ಕಾಯಿಲೆಯಿಂದ ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿರುವಂತದ್ದು. ಕಾರ್ತಿಕ್, ಇನ್ನ ಇವರ ಪೊಲಿಟಿಕಲ್ ಹಿಸ್ಟ್ರಿ ಬಗ್ಗೆ ಹೇಳೋದಾದ್ರೆ ವೀರೇಶ್ ಅವರೇ? ಕಾರ್ತಿಕ್, ಶಾಮನೂರು ಶಿವಶಂಕರಪ್ಪನವರು ಒಂದ್ ಕಡೆ ಸೋಲಿಲ್ಲದ ಸರ್ದಾರ ಅಂತ ಹೇಳ್ಬೋದು ಮತ್ತು ಅವ್ರಿಗೆ ಯಾರದೇ ಆದಂತ ಶತ್ರುಗಳು ಇಲ್ಲ ಅಂತ ಹೇಳ್ಬೋದು. ನಿಜಕ್ಕೂ ಅವರ ರಾಜಕೀಯ ಬದುಕು ಎಲ್ರಿಗೂ ಸಹ ಯುವ ರಾಜಕಾರಣಿಗಳಿಗೆ ಒಂದು ಆದರ್ಶ ಆಗುವಂತದ್ದು. ಇನ್ನೂ ವಿಶೇಷ ಅಂತಂದ್ರೆ ಶಾಮನೂರು ಶಿವಶಂಕರಪ್ಪನವರು ಬಿಜೆಪಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಸೇರಿದಂತೆ ಜೆಡಿಎಸ್ ನಲ್ಲಿದ್ದಂತ ಹಲವು ಧೀಮಂತ ನಾಯಕರುಗಳ ಜೊತೆಗೆ ಏನು ಫ್ಯಾಮಿಲಿಯ ಸಂಬಂಧಗಳನ್ನು ಸಹ ಬೆಳೆಸ್ಕೊಂಡಿರುವಂತದ್ದು. ಅವರು ಶೆಟ್ಟರ್ ಅವರ ಜೊತೆಗೂ ಸಹ ಏನು ಸಂಬಂಧವನ್ನ ಬೆಳೆಸ್ಕೊಂಡಿರುವಂತದ್ದು. ಹೀಗಾಗಿ ಶಾಮನೂರು ಶಿವಶಂಕರಪ್ಪನವರು ಅತ್ಯಂತ ಹಿರಿಯ ನಾಯಕರಾಗಿದ್ರು. ಯಾರಿಗೂ ಸಹ ಕೇಡನ್ನ ಬಯಸಿದಂತ ಹಿರಿಯ ನಾಯಕರನ್ನ ಕಳೆದುಕೊಂಡು ಇವತ್ತು ಅವರ ಅಪಾರ ಅಭಿಮಾನಿಗಳು ದುಃಖಿತಸ್ಥರಾಗಿದ್ದಾರೆ ಅಂತ ಹೇಳ್ಬೋದು. ಕಾರ್ತಿಕ್, ಈಗ ಆಸ್ಪತ್ರೆ ಹತ್ರ ಯಾರಾದ್ರೂ ಶಾಸಕರು ಸಚಿವರು ಬಂದಿದ್ದಾರಾ ಅಂತ? ಹೇಗೆ ಕಾರ್ತಿಕ್, ಈಗಾಗ್ಲೇನೆ ಅವರ ಕುಟುಂಬಸ್ಥರು ಸಹ ಆಸ್ಪತ್ರೆಯಲ್ಲೇ ಇರುವಂತದ್ದು. ಬಹುತೇಕವಾಗಿ ಆಸ್ಪತ್ರೆಯಲ್ಲ ಎಲ್ಲ ಪ್ರಶಸ್ತಿಗಳನ್ನ ಮುಗಿಸ್ಕೊಂಡು ಬೆಂಗಳೂರಿನಲ್ಲೂ ಸಹ ಅವರ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿ ನಾಳೆ ದಾವಣಗೆರೆಯಲ್ಲೂ ಸಹ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡುವಂತ ಸಾಧ್ಯತೆಗಳು ಇರುವಂತದ್ದು. ಅದಾದ ಬಳಿಕ ಅವರ ಅಂತ್ಯಕ್ರಿಯೆ ನಡೆಯುವಂತದ್ದು. ಕಾರ್ತಿಕ್, ಮತ್ತು ಈ ಅಂತ್ಯಕ್ರಿಯೆಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಎಲ್ಲರೂ ಸಹ ಭಾಗಿಯಾಗಿದ್ದಾರೆ. ಕಾರ್ತಿಕ್, ಓಕೆ, ಇನ್ನ ದಾವಣಗೆರೆಗೆ ಇವರ ಕೊಡುಗೆ ಬಗ್ಗೆ ಹೇಳೋದಾದ್ರೆ? ಕಾರ್ತಿಕ್, ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಯ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಶ್ರಮವನ್ನ ವಹಿಸಿದಂತವರಾಗಿರ್ಬೋದು. ಉದ್ಯಮ ಆಗಿರ್ಬೋದು, ಕೈಗಾರಿಕೆಗಳು ಸೇರಿದಂತೆ ದಾವಣಗೆರೆಯ ಅಭಿವೃದ್ಧಿಯ ವಿಚಾರದಲ್ಲಿ ಅವರು ಯಾವತ್ತೂ ಸಹ ಹಿಂದೇಟನ್ನ ಹಾಕ್ಲಾರ್ದಂತವರು. ಎಲ್ಲರೂ ಸಹ ಒಗ್ಗೂಡಿಸ್ಕೊಂಡು ಹೋಗೋದ್ರ ಜೊತೆಗೆ ದಾವಣಗೆರೆಯ ಅಭಿವೃದ್ಧಿಯನ್ನ ಸಾಕಷ್ಟು ಪ್ರಮಾಣದಲ್ಲಿ ಮಾಡಿದ್ದಾರೆ. ಅವರು ಯಾವತ್ತೂ ಸಹ ಸೋಲಿಲ್ಲದ ಸರ್ದಾರ ಅನ್ನೋದಕ್ಕೆ ಈ ಅವರ ಅಭಿವೃದ್ಧಿ ಕಾರ್ಯಗಳೇ ಕಾರಣ ಅಂತ ಹೇಳ್ಬೋದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇಶ್ ದಾನಿ.